ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದೀಗ ದೂದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಕಾರದಗ ಗ್ರಾಮಕ್ಕೂ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ನಾನೀಗ ಆ ಒಂದು ಕಾರದಗ ಗ್ರಾಮದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಈಗ ಆಲ್ರೆಡಿ ಊರ ಬಾಗಿಲಿಗೆ ಈ ಒಂದು ನೀರು ಬಂದು ನಿಂತಿರುವಂಥದ್ದು. ಹಲವು ಮನೆಗಳು, ದೇವಸ್ಥಾನಗಳು, ಈಗ ತೋರಿಸ್ತಾ ಇರುವಂಥದ್ದು ಪಶು ಚಿಕಿತ್ಸಾ ಆಸ್ಪತ್ರೆ, ಅದು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಸೊ ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಸ್ಕೂಲ್ ಬೇರೆ ಇರುವಂಥದ್ದು. ಈ ಒಂದು ಶಾಲೆಗೂ ಕೂಡ ನೀರು ನುಗ್ಗುವಂಥ ಆತಂಕ ಈ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಈಗ ಆಲ್ರೆಡಿ ಶಾಲೆ ನಡೆಸ್ತಾ ಇರುವಂಥದ್ದು, ಶಾಲೆ ಆರಂಭ ಕೂಡ ಇರುವಂಥದ್ದು. ಶಾಲೆ ಹಿಂಬದಿಯಲ್ಲೇ ಈಗಾಗಲೇ ನೀರು ಕೂಡ ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಇದೇ ರೀತಿ ಮಳೆ ಮುಂದುವರೆದಿದ್ದೆ ಆದರೆ ಶಾಲೆಗೂ ಕೂಡ ನೀರು ನುಗ್ಗುವಂತಹ ಆತಂಕ ಈ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಇನ್ನೊಂದು ಕಡೆ ಈ ಒಂದು ಗ್ರಾಮದಲ್ಲಿ ಹೊರವಲಯದಲ್ಲಿರುವಂಥ ಮನೆಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಆದರೆ ನೀರು ನುಗ್ಗಿ ಆತಂಕ ಪರಿಸ್ಥಿತಿಯನ್ನು ಜನ ಎದುರಿಸ್ತಾ ಇದ್ರು. ಇಲ್ಲಿ ಯಾವುದೇ ರೀತಿಯಾದಂತಹ ಕಾಳಜಿ ಕೇಂದ್ರಗಳನ್ನು ಈವರೆಗೂ ಕೂಡ ಇಲ್ಲಿರುವಂಥ ಅಧಿಕಾರಿಗಳು ತೆರೆದಿಲ್ಲ. ಯಾರು ಒಬ್ಬರು ಕೂಡ ಬಂದು ಇಲ್ಲಿರುವಂಥ ಜನರ ಪರಿಸ್ಥಿತಿಯನ್ನು ತಿಳಿಯುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಈಗ ಆಲ್ರೆಡಿ ಯಲ್ಲಮ್ಮ ದೇವಸ್ಥಾನ, ಅದರ ಜೊತೆಗೆ ಗಣಪತಿ ಮಂದಿರ, ದತ್ತ ಮಂದಿರ, ರಾಷ್ಟ್ರ ಸಂತ ಗಾವಡೆ ಮಹಾರಾಜರ, ಗಾಡ್ಗೆ ಮಹಾರಾಜರ ಸನ್ನಿಧಾನಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಕೆಲವೊಂದಿಷ್ಟು ನಿರ್ಮಾಣ ಹಂತದ ಕಟ್ಟಡಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿದೆ. ಅದರ ಜೊತೆಗೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು ಕೂಡ ಈಗಾಗಲೇ ಜಲಾವೃತಗೊಂಡಿದೆ. ಇಷ್ಟಾದರೂ ಕೂಡ ಜನ ಸಂಕಷ್ಟದಲ್ಲಿದ್ದರೂ ಕೂಡ ಸ್ಪಂದಿಸುವಂಥ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದಿದೆ. ಕೆಲವೊಬ್ಬರು ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಐತಿ ಈಗ ಏನು ಪರಿಸ್ಥಿತಿ ಹಂಗೇನಿಲ್ಲ ರೀ. ಹೆಚ್ಚು ನೀರು ಆದ್ರನ ಜನ ಪರಿಸ್ಥಿತಿ ಬಿಕಟ್ಟಾಗ್ತೈತಿ. ಏನು ನೀರು ಜಾಸ್ತಿ ಆಗತ್ತೈತ್ರಿ? ಏನು ಹೇಳಕ್ಕೆ ಬರಂಗಿಲ್ಲ ರೀ, ನೀರು ಜಾಸ್ತಿ ಆಗೋದು. ಈಗ ಮನೆ, ಈಗ ದೇವಸ್ಥಾನ, ಪಶು ಹಾಸ್ಪಿಟ್ಲು ಎಲ್ಲ ಇವೆಲ್ಲ ನೀರು ಬಂದಾಗ ಎಲ್ಲ ಬಂದರಿ, ಯಾರು ಹೋಗಂಗಿಲ್ಲ ರೀ ಅಲ್ಲಿ. ಈಗ ಶಾಲೆನೂ ಐತ್ರಿ ಬಾಜು? ಶಾಲೆನ ಬಾಜುಕ್ ಐತ್ರಿ. ಈ ವೈಸ್ ಚೇರ್ಮನ್ ರೀ ಪಂಚಾಯತ್ ಅವರು. ಏನು ಪರಿಸ್ಥಿತಿ ಐತ್ರಿ? ಪರಿಸ್ಥಿತಿ ಇನ್ನೂ ಕಂಟ್ರೋಲ್ನಲ್ಲಿದೆ. ಇನ್ನೂ ಅಂದರೆ ನಿನ್ನೆ AC ಅವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಅವರು ಅಂದರೆ ನಾವು ಬೆಳಿಗ್ಗೆ ಪಂಚಾಯತ್ ವತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅಂದ್ರೆ ಇದು ನಮ್ಮ ಹೊಳೆ ಪಕ್ಕದಲ್ಲಿ ಮನೆಯವರು ಅಥವಾ ಅಲ್ಲಿ ಹೊಲದಲ್ಲಿ ಯಾವ ದನಗಳು ಅವರು ಏನಿದೆಲ್ಲ ಅವರಿಗೆಲ್ಲ ಅಲರ್ಟ್ ಮಾಡಿ ಅವ್ರದ್ದೆಲ್ಲ ಖಾಲಿ ಮಾಡಿದ್ದೇವೆ ಆ ಕಡೆ. ಸೊ ನಮ್ಮಿಂದ ಚಾಲು ಇದೆ. ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಾತ್ರದಲ್ಲಿ ನಾವು ಟ್ಯಾಬ್ಲೆಟ್ಸು ಆಮೇಲೆ ಅವೆಲ್ಲ ಎಲ್ಲಿ ಶಿಫ್ಟ್ ಆಗಿದ್ದಾರೆ? ಅವ್ರ ಇನ್ನೊಂದು ಮನೆ ಇದೆ, ಅದು ಬೇರೆ ಮನೆ ಇದೆ ಅವ್ರದ್ದು. ಅವ್ರದ್ದು ಇದೆ, ಎರಡೆರಡು ಮನೆ ಇದಾವೆ. ಅವರು ಈಗ ಅವ್ರ ಮನೆ ಶಿಫ್ಟ್ ಮಾಡಿದರು ಆಲ್ರೆಡಿ. ಈಗಾಗಲೇ ಎಷ್ಟು ಜನ ಇದೆ ಎಲ್ಲರಿಗೂ ನಾವು ಪಂಚಾಯತ್ ಒಂದು ನೋಟಿಸ್ ಕೊಟ್ಟಿದ್ದೇವೆ. ಎಷ್ಟು ಜನ ಇದ್ದಾರೆ ಈಗ ಅಂದಾಜು? ಈಗ ಇವಾಗ ಒಂದು 14 ಸ್ಥಳೀಯ ಕುಟುಂಬ ಅದಾವ್ರಿ ಅಲ್ಲಿ. ಅವ್ರಿಗೆ ನಾವು ಆಲ್ರೆಡಿ ಅಲರ್ಟ್ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ದೆವು ಶಿಫ್ಟ್ ಆಗಬೇಕಂತ. ಯಾಕಂದರೆ ಇನ್ನೂ ಮಳೆ ಜೋರು ಕಾಣ್ತಾ ಇದೆ. ಇನ್ನು ನಮಗೂ ಏನು ಹೇಳ್ತಾ ಬರ್ತಾ ಇದೆಲ್ಲ. ಹಿಂಗಾಗಿ ನೀರು ಬಂದದ ಅವ್ರದ್ದು ಹೆಂಗೆ ಸ್ಕೂಲ್ ಬಂದ್ ಆಗದ ಮಾಡ್ಬೋದಾ? ಸ್ಕೂಲ್ ಬಂದ್ ಮಾಡ್ಬೋದು ಇನ್ನೂ ಇದೆ. ಯಾಕಂದರೆ ಇನ್ನೂ ದೂದಗಂಗಾ ಇದರಲ್ಲಿ ಇನ್ನೂ 80% ಅದು ಇನ್ನೂ ತುಂಬಿಲ್ಲ. 80% ತುಂಬಿದ್ರೆ ಅವರು ನೀರು ಅದು ಬಿಡುಗಡೆ ಆಗ್ತಿದೆ ಅವ್ರದ್ದು. ಇನ್ನೂ ಅವಾಗ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಇದಿಷ್ಟು ಸದ್ಯ ಈಗ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತಿಗಳಿಂದ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೂ ಕೂಡ ನೀರು ಬರುವಂತಹ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಯಾವೆಲ್ಲ ಮನೆಗಳು ನೀರು ನುಗ್ಗುತ್ತವೆ ಅಥವಾ ಮುಳುಗಡೆ ಆಗುತ್ತವೆ ಅಂಥವ್ರಿಗೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರು, ಅದರ ಜೊತೆಗೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ದೂದಗಂಗಾ ನದಿಯಿಂದ ಇದೀಗ ಸಂಕಷ್ಟ ಮಾತ್ರ ಇಲ್ಲಿರುವಂತಹ ಅಕ್ಕಪಕ್ಕದ ಗ್ರಾಮಗಳಿಗೆ ಆಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.